ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಬಂಗುಡೆ ಮೀನು ಅಂದರೆ ಮ್ಯಾಕ್ರಿಲ್ ಫಿಶ್ ಇದ್ದು ಅಂದರೆ ಗ್ರೀನ್ ಮಸಾಲ ಹಾಕಿ ಒಂದು ಸೂಪರ್ ಆದ ಗ್ರೇವಿಯನ್ನು ಮಾಡ್ತಾ ಇದ್ದೇನೆ. ಸೂಪರ್ ಆಗುತ್ತೆ ಇದು. ಬಾಯ್ಲ್ಡ್ ರೈಸಿಗಂತೂ ಹೇಳಿದಂಥ ಗ್ರೇವಿ, ಮತ್ತು ಚಪಾತಿ ಜೊತೆ ಕೂಡ ತಿನ್ಬೋದು. ಬನ್ನಿ ನೋಡುವ. ಇಲ್ಲಿ ನಾನು ತಗೊಂಡಿದ್ದೇನೆ ಬಂಗುಡೆ ಮೀನು, ಅಂದರೆ ಇದರಲ್ಲಿ 1.5 kg ಇದೆ. ಹಾಗೆ ಇದು ನೋಡಿ ಎಷ್ಟು ಫ್ರೆಶ್ ಆಗಿದೆ. ಇದು ಅಂದರೆ ಸೈಜಲ್ಲಿ ಸ್ಮಾಲ್ ಇದೆ. ಇದು ಅಂದರೆ ಸಣ್ಣದು ಮೀನು ತುಂಬ ಟೇಸ್ಟಿ. ಬಂಗುಡೆ ಮೀನು ದೊಡ್ಡದಿದ್ದು ಅಷ್ಟು ಟೇಸ್ಟ್ ಇರೋದಿಲ್ಲ. ಸಣ್ಣ ಮೀನಿಗೆ ತುಂಬ ಟೇಸ್ಟ್ ಇದು. ಹಾಗೆ 1.5 kg ನೋಡಿ ಒಳ್ಳೆ ಮಾಡಿ ಕ್ಲೀನ್ ಮಾಡಿ ತಂದಿದ್ದೇನೆ. ಇದರಲ್ಲಿ ಎಲ್ಲವನ್ನು ಹಾಕೋದಿಲ್ಲ, ಅರ್ಧವನ್ನು ಹಾಕ್ತೇನೆ ಮತ್ತು ಅರ್ಧಕ್ಕೆ ಮಸಾಲ ಹಾಕಿ ಫ್ರೀಝರಲ್ಲಿ ಇಡ್ತೇನೆ, ಮತ್ತು ಬೇಕಾಗುವಾಗ ಮಾಡ್ಬೋದು. ಹಾಗೆ ನೋಡಿ ಎಷ್ಟು ಫ್ರೆಶ್ ಆಗಿ ಸಿಕ್ಕಿದೆ ಈ ಮೀನು, ಮತ್ತು ಅಷ್ಟೇ ರುಚಿ ಇರುತ್ತದೆ ಈ ಸಣ್ಣ ಮೀನಿಗೆ. ಹಾಗೆ ಇದಕ್ಕೆ ಒಂದು ಒಳ್ಳೆ ಗ್ರೀನ್ ಮಸಾಲ ಹಾಕಿ ಗ್ರೇವಿ ಮಾಡುವ. ಹಾಗೆ ನಾನು ನೋಡಿ ಸಪ್ರೇಟ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಅರ್ಧ ಮೀನು ಸಪ್ರೇಟ್ ಇಡ್ತೇನೆ ಮಸಾಲ ಎಲ್ಲ ಹಾಕಿ, ಮತ್ತು ಅರ್ಧ ಮೀನು ಗ್ರೇವಿಗೆ ಹಾಕ್ತೇನೆ. ಹಾಗೆ ಇದರಲ್ಲಿ 25 ಮೀನು ಇದೆ, ಮತ್ತು ಎಷ್ಟು ಫ್ರೆಶ್ ಆಗಿದೆ ಅಂದರೆ ಅಪರೂಪ ಸಿಗುವುದು ಇಷ್ಟು ಫ್ರೆಶ್ ಮೀನು. ಹಾಗೆ ಇದರಲ್ಲಿ ನೋಡಿ ಸಪ್ರೇಟ್ ಮಾಡ್ತಾ ಇದ್ದೇನೆ. ಒಂದು 12-13 ಫಿಶ್ ನಾನು ಫ್ರೈ ಮಾಡಲಿಕ್ಕೆ ಸಪ್ರೇಟ್ ಇಡ್ತಾ ಇದ್ದೇನೆ. ನೋಡಿ ಮಣ್ಣಿನ ಪಾತ್ರೆಯಲ್ಲಿ ಇದ್ದದ್ದು ಇದು ನಾನು ಗ್ರೇವಿಗೆ ಹಾಕ್ತೇನೆ ಮೀನು. ಹಾಗೆ ಇದಕ್ಕೆ ಈಗ ಸ್ವಲ್ಪ ಮಸಾಲ ಮ್ಯಾರಿನೇಟ್ ಮಾಡಿ ಕೂಡ ಇಡಬೇಕು, ಅಂದರೆ ಗ್ರೇವಿಗೆ ಹಾಕುವ ಮೊದಲು. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಸಾಲ್ಟ್ ಹಾಕ್ತಾ ಇದ್ದೇನೆ, ಮತ್ತು ಅರಸಿನ ಹುಡಿ ಒಂದು ಅರ್ಧ ಚಮಚ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ಇಟ್ಟರೆ ಒಳ್ಳೆ ಅದರ ಮಸಾಲ ಎಲ್ಲ ಎಳೆಯುತ್ತೆ, ಮತ್ತು ತುಂಬ ಮೀನೆಲ್ಲ ಸ್ಮೆಲ್ಲೆಲ್ಲ ಇದ್ದರೆ ಕಡಿಮೆ ಆಗುತ್ತೆ ಈ ರೀತಿ ಅರಸಿನ ಹುಡಿ ಹಾಕಿ ಇಟ್ಟರೆ. ಹಾಗೆ ಒಂದು ಅರ್ಧ ಗಂಟೆ ಇಡುವ, ಆಗ ಅಲ್ಲಿ ಗ್ರೇವಿ ಕೂಡ ರೆಡಿ ಮಾಡ್ಬೋದು. ಇಲ್ಲಿ ನಾನು ಗ್ರೇವಿಗೆ ಹಾಕ್ತಾ ಇದ್ದೇನೆ 4 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ತುರಿ, ಅಂದರೆ ಗ್ರೇಟೆಡ್ ಕೋಕೋನಟ್. ಅಂದರೆ ಜಾಸ್ತಿ ಮೀನಿದ್ರೆ ಜಾಸ್ತಿ ತೆಂಗಿನ ತುರಿಯನ್ನು ಹಾಕಿ ಮಾಡಬೇಕಾಗುತ್ತೆ. ಇಲ್ಲಿ ನಾನು 13 ಮಾತ್ರ ಮೀನಿದೆ, ಮತ್ತು ಸ್ವಲ್ಪ ಕರಿ ಲೀವ್ಸ್, ಮತ್ತು ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಈರುಳ್ಳಿ, ಮತ್ತು 8 ಹಸಿಮೆಣಸು ಗ್ರೀನ್ ಚಿಲ್ಲೀಸ್, ಮತ್ತು 2 ಎಸಳು ಬೆಳ್ಳುಳ್ಳಿ, ಮತ್ತು ಒಂದು ಲಿಂಬೆ ಗಾತ್ರದಷ್ಟು ಟ್ಯಾಮ್ರಿನ್ ಅಂದರೆ ಹುಳಿ, ಮತ್ತು ಒಂದು 1/4 ಚಮಚ ಅರಸಿನ ಹುಡಿ, ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ, ಮತ್ತು ಅರ್ಧ ಚಮಚದಷ್ಟು ಜೀರಿಗೆ ಸೀಡ್ಸ್ ಅಂದರೆ ಜೀರಿಗೆಯನ್ನು ಹಾಕ್ತಾ ಇದ್ದೇನೆ, ಮತ್ತು ಸ್ವಲ್ಪ ಒಂದು 1/4 ಚಮಚದಷ್ಟು ಮೆಂತ್ಯ ಹಾಕಬೇಕು, ಮತ್ತು 1 ಚಿಟಿಕೆಯಷ್ಟು ಸಾಸಿವೆ ಹಾಕಬೇಕು ಇದಕ್ಕೆ. ಮತ್ತು ನೋಡಿ ಒಂದು 10-15 ನಾನು ಪೆಪ್ಪರ್ ಕಾರ್ನ್ಸ್ ಅಂದರೆ ಕಾಳು ಮೆಣಸು ಹಾಕಿದ್ದೇನೆ. ಈಗ ಇದನ್ನು ಗ್ಯಾಸ್ನ ಮೇಲೆ ಇಟ್ಟು ಸ್ವಲ್ಪ ಫ್ರೈ ಮಾಡಲಿಕ್ಕೆ ಉಂಟು. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ, ಮತ್ತು ಇದಕ್ಕೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅಜ್ವೈನ್ ಹಾಕಿದರೆ ಒಳ್ಳೆಯದು. ಯಾವಾಗಲೂ ಮೀನು ಗ್ರೇವಿ ಮಾಡುವಾಗ ಅಜ್ವೈನ್ ಹಾಕಬೇಕು, ಆಗ ಒಳ್ಳೆಯದಾಗುತ್ತೆ. ಅಜ್ವೈನ್ ಅಂದರೆ ಓಮ ಕಾಳು ಅಂತ ಹೇಳ್ತಾರೆ. ಈಗ ಎಲ್ಲ ಗೂಗಲ್ ಮಾಡಿದರೆ ಸಿಗುತ್ತೆ ಕನ್ನಡದಲ್ಲಿ ಏನು ಹೇಳ್ತಾರಂತ. ಹಾಗೆ ಸ್ವಲ್ಪ ಒಂದು 5 ನಿಮಿಷ ಇದನ್ನು ಈ ರೀತಿ ಫ್ರೈ ಮಾಡಬೇಕು, ಮತ್ತು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು. ಮತ್ತು ಇದು ಅಂದರೆ ತುಂಬ ಕ್ರೀಮಿ ಪೇಸ್ಟ್ ಬರಬೇಕು, ಒಳ್ಳೆ ಗ್ರೈಂಡ್ ಮಾಡಬೇಕು. ಮತ್ತು ನಮ್ಮದು ಈ ಕಲ್ಲಿನಲ್ಲಿ ಕಡೆದಾಗೆ ಆಗೋದಿಲ್ಲ, ಇದು ಮಿಕ್ಸಿ ಜಾರಲ್ಲಿ ಅಷ್ಟು ಒಳ್ಳೆ ರುಬ್ಬಿ ಬರುವುದಿಲ್ಲ. ಮತ್ತು ಇಲ್ಲಿ ನಾನು ಅದೇ ಮಣ್ಣಿನ ಪಾತ್ರೆಯಲ್ಲಿ ನಾನು ಈಗ ಗ್ರೇವಿಯನ್ನು ಮಾಡ್ತಾ ಇದ್ದೇನೆ. ಇದಕ್ಕೆ ಗ್ರೈಂಡ್ ಮಾಡಿಟ್ಟ ಮಸಾಲ ಹಾಕಿ, ಮತ್ತು ನಿಮಗೆ ಎಷ್ಟು ನೀರು ಹಾಕಿ, ಅಂದರೆ ಫಿಶ್ ಗ್ರೇವಿ ಮಾಡುವಾಗ ಎಷ್ಟು ಹದ ಮಾಡಬೇಕು ಆ ರೀತಿ ಮಾಡಿದರೆ ಆಯಿತು. ಮತ್ತು ಇದೇ ಗ್ರೀನ್ ಮಸಾಲದಲ್ಲಿ ನಿಮಗೆ ಪಾಂಪ್ಲೆಟ್ ಮತ್ತು ಈ ಕಿಂಗ್ ಫಿಶ್ ಎಲ್ಲ ಮಾಡಿದರೆ ಇನ್ನೂ ಟೇಸ್ಟಿಯಾಗಿ ಆಗುತ್ತೆ. ಮತ್ತು ಅದಕ್ಕೆ ಒಗ್ಗರಣೆ ಕೊಡಬೇಕಾಗುತ್ತೆ ಪಾಂಪ್ಲೆಟ್ ಎಲ್ಲ ಮಾಡಿದರೆ. ಇದಕ್ಕೆ ನಾನು ಒಗ್ಗರಣೆ ಕೊಡ್ತಾ ಇಲ್ಲ. ಮತ್ತು ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಆಯಿತು. ಮತ್ತು ಒಳ್ಳೆ ರೀತಿ ಇದನ್ನು ಮಿಕ್ಸ್ ಮಾಡುವ. ನೋಡಿ ಗ್ರೇವಿ ಈಗ ಒಳ್ಳೆ ಬಾಯ್ಲ್ ಆಗಿದೆ. ಇದಕ್ಕೀಗ ಮ್ಯಾರಿನೇಟ್ ಮಾಡಿ ಇಟ್ಟ ಮೀನನ್ನು ಹಾಕಿದರೆ ಆಯಿತು. ನೋಡಿ ಗ್ರೇವಿ ಎಷ್ಟು ಒಳ್ಳೆಯಾಗಿ ಬಂದಿದೆ, ಅಷ್ಟೇ ರುಚಿ ಕೂಡ ಈ ಗ್ರೀನ್ ಮಸಾಲ.
ನೋಡಿ ನಾನು ಒಂದೊಂದಾಗಿ ಮೀನನ್ನು ಹಾಕ್ತಾ ಹೋಗ್ತೇನೆ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಬಾಯ್ಲ್ಡ್ ರೈಸ್ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಮತ್ತು ಮೀನು ಕೂಡ ಗೊತ್ತಿದೆ ನಿಮಗೆ, ಹೆಲ್ತಿಗಂತೂ ತುಂಬ ಒಳ್ಳೆಯದು ಈ ಮಾಂಸ ಎಲ್ಲ ತಿನ್ನೋದಕ್ಕಿಂತ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ. ನೀವು ಕೂಡ ಈ ರೀತಿಯ ಗ್ರೇವಿಯನ್ನು ಮಾಡಿ ಮಸಾಲವನ್ನು, ನಿಮಗೆ ಕೂಡ ಖಂಡಿತ ಇಷ್ಟ ಆಗುತ್ತೆ. ಮತ್ತು ಇಷ್ಟ ಆದರೆ ಒಂದು ಕಮೆಂಟ್ ಹಾಕಿ. ಮತ್ತು ನೀವು ಕೂಡ ಈ ರೀತಿಯ ಗ್ರೇವಿ ಮಾಡಿದ್ದೀರಾ ಅಂತ ಕಮೆಂಟ್ಸ್ ಮಾಡಿ ತಿಳಿಸಿ. ಮತ್ತು ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ನೋಡಿ ಒಳ್ಳೆ ಬಂಗುಡೆ ಮೀನು ರೆಡಿಯಾಗಿದೆ. ಹಾಗೆ ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ತಿಂದರೆ ಮತ್ತೇನು ಬೇಕಾಗಿಲ್ಲ. ನೋಡಿ ಸೂಪರಾಗಿ ಮಧ್ಯಾಹ್ನದ ಊಟ ರೆಡಿಯಾಗಿದೆ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.